ಪದಾಧಿಕಾರಿಗಳು, ಎಲ್ಲ ಮಂಡಲ ಘಟಕದ ಪದಾಧಿಕಾರಿಗಳು, ಎಲ್ಲ ಶಾಸಕ ಮಿತ್ರರು, ಎಲ್ಲ ಮಾಜಿ ಶಾಸಕ ಮಿತ್ರರು, ಎಲ್ಲ ಹಿರಿಯರ ಅಭಿಪ್ರಾಯದ ಮೇರೆಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ಘಟಕದ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳು, ವರಿಷ್ಠರು, ಕೇಂದ್ರದ ಪ್ರಶ್ನಾತೀತ ನಾಯಕರಾದಂಥ ನರೇಂದ್ರ ಮೋದಿಯವರು, JP ನಡ್ಡಾ ಅವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಅವರ ನೇತೃತ್ವದ ಚುನಾವಣೆ ಸಮಿತಿ ನಿನ್ನೆ ಕರ್ನಾಟಕದಲ್ಲಿ 20 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಹೀಗೆ ಅದರಲ್ಲಿ ಆ ಪಟ್ಟಿಯಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡಿದೆ. ಹೀಗಾಗಿ ನನ್ನ ಜನತೆಯ ಪರವಾಗಿ ರಾಜ್ಯ ಘಟಕಕ್ಕೆ, ಜಿಲ್ಲಾ ಘಟಕಕ್ಕೆ ಮತ್ತು ರಾಷ್ಟ್ರ ಘಟಕಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗಾಗಿ ನಾವೆಲ್ಲರೂ ನಿನ್ನೆಯಿಂದ ಎಲ್ಲ ಶಾಸಕರುಗಳಿಗೆ, ಎಲ್ಲ ಮಾಜಿ ಶಾಸಕರುಗಳಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಆಕಾಂಕ್ಷಿಗಳಿಗೆ ನಾನು ಫೋನ್ ಮುಖಾಂತರ ಮಾತನಾಡಿ ಅವರ ಜೊತೆಯಲ್ಲಿ ಅವರು ಕೂಡ ನನ್ನ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಒಗ್ಗಟ್ಟನ್ನು ಪ್ರದರ್ಶನವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಕನಿಷ್ಠ 2 ಲಕ್ಷಕ್ಕೂ ಮೇಲ್ಪಟ್ಟು ಅಂತರದಿಂದ ನಾವು ಗೆಲ್ತೀವಿ ಅನ್ನೋದಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ನಾನು ನನ್ನನ್ನು ಸಹಕರಿಸಿದವರಿಗೆ ಎಲ್ಲರಿಗೆ ನಾನು ಅಭಿನಂದನೆಗಳು ಹೇಳ್ತೇನೆ. ಅದು ಎಲ್ಲ ಮಾಧ್ಯಮದ ಸೃಷ್ಟಿಯಾಗಿತ್ತು. ನಾನು ಸುಮಾರು 6 ತಿಂಗಳಿನಿಂದ ಮಾಧ್ಯಮದ ಅನೇಕ ಸಂದರ್ಶನಗಳಲ್ಲಿ ಭೇಟಿಯಾದಾಗ ನಾನು ಹೇಳಿದ್ದೆ, ನನ್ನನ್ನು ಭಾರತೀಯ ಜನತಾ ಪಕ್ಷ ಕೈ ಹಿಡಿತದೆ ಹೊರತಾಗಿ ಕೈ ಬಿಡುವುದಿಲ್ಲ ಅಂತ. ಆ ವಿಶ್ವಾಸವನ್ನು ನೀವು ನಂಬಲಿಕ್ಕಾಗಿರಲಿಕ್ಕಿಲ್ಲ. ಆದರೆ ನಿನ್ನೆ ಘೋಷಣೆ ಆದಮೇಲೆ ನನ್ನ 6 ತಿಂಗಳದ ವಿಶ್ವಾಸವನ್ನು ನಿಮಗೆ ಮತ್ತೊಮ್ಮೆ ಖಚಿತಪಡಿಸಿದೆ. ಹೀಗಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಎಲ್ಲರನ್ನ ಒಗ್ಗಟ್ಟಾಗಿ ನಾವು ಕೆಲಸವನ್ನು ಮಾಡ್ತೀವಿ. ಎಲ್ಲರನ್ನ ಫೋನ್ ಮುಖಾಂತರ ನಾನು ನಿನ್ನೆ ಸಾಯಂಕಾಲದಿಂದ ಎಲ್ಲರನ್ನ ಮಾತಾಡಿದ್ದೀನಿ. ಮತ್ತೊಮ್ಮೆ ಅವರ ಮನೆಗೆ ಹೋಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ವಿಶ್ವಾಸಕ್ಕೆ ತಗೊಳ್ತೀನಿ. ಭಾರತೀಯ ಜನತಾ ಪಕ್ಷ ಒಂದು ಕುಟುಂಬ, ಒಂದು ಪರಿವಾರ. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು, ದೇಶದ ಚುನಾವಣೆ ಆಗಿದೆ, ನರೇಂದ್ರ ಮೋದಿಯವರ ಚುನಾವಣೆ ಆಗಿದೆ. ಸಣ್ಣ ಪುಟ್ಟ ನನ್ನಿಂದ ಏನಾದರೂ ನಿಮಗೆ ಕೆಟ್ಟ ಅಂದರೆ ತಪ್ಪು ತಿಳುವಳಿಕೆ ಆದರೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಮತ್ತು ನಿಮ್ಮ ವಿಶ್ವಾಸಕ್ಕೆ ತಗೊಳ್ಳುವಂಥ ವಿಶಾಲ ಹೃದಯವನ್ನು ನಾನು ತೋರಿಸ್ತೀನಿ. ಬಿಚ್ಚು ಮನಸ್ಸಿನಿಂದ ನಾನು ನಿಮ್ಮ ವಿಶ್ವಾಸವನ್ನು ತಗೊಳ್ಳಿ ನಿಮ್ಮ ಹತ್ರ ನಾನು ಬರ್ತೀನಿ. ನೋಡಿ, ಅವೆಲ್ಲ ಹಳೆ ಮಾತುಗಳಾಗೋದು. ಈಗ ನಿನ್ನೆ ಚುನಾವಣೆ ಘೋಷಣೆ ಆದಮೇಲೆ, ಇದು ಅಭ್ಯರ್ಥಿ ಘೋಷಣೆ ಆದಮೇಲೆ ಎಲ್ಲರ ಜೊತೆಯಲ್ಲಿ ನಾನು ಮಾತಾಡಿದ್ದೀನಿ. ಎಲ್ಲರೂ ನನಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಮತ್ತು ಇಡೀ ನೋಡಿ, ಇಷ್ಟೆಲ್ಲ ನೀವು 6 ತಿಂಗಳಿನಿಂದೆಲ್ಲ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಆಗಿದ್ದಂಥ ಸುದ್ದಿಗಳು, ನಿನ್ನೆ ನನ್ನ ಅಭ್ಯರ್ಥಿ ಘೋಷಣೆ ಆದ ನಂತರ ಒಂದೇ ಒಂದು ನಕಾರಾತ್ಮಕ ಹೇಳಿಕೆ ಒಂದು ಕಡೆಯಿಂದ ಬಂದಿಲ್ಲ, ಒಂದು ಪತ್ರಿಕೆ ಮಾಧ್ಯಮ ಬಂದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ. ಇದೇ ನಿಮಗೆ ಸಾಕ್ಷಿಯಾಗಿದೆ. ಭಗವಂತ ಖೂಬಾನ ಆಯ್ಕೆ, ಅವರೆಲ್ಲರ ಆಯ್ಕೆ ಇದೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಸರಿ, ಕಾಂಗ್ರೆಸ್ದವರಿಗೆ ವಿಶೇಷವಾಗಿ ಈಶ್ವರ್ ಖಂಡ್ರೆ ಸರ್ ಖುಬಾ ಅಂದ್ರೆ ಅಷ್ಟು ಭಯ ಅದ ಏನು ಸರ್? ಇಲ್ಲಿವರೆಗೆ ಸಾಕಷ್ಟು ಒಂದು ಖಂಡಿತವಾಗಿ 10 ವರ್ಷದಲ್ಲಿ ನಾನು ಕಾಂಗ್ರೆಸ್ಸಿನ ವಿರುದ್ಧ ನನ್ನ ಪಕ್ಷದ ಮುಖಂಡರಿಗೆ ವಿಶ್ವಾಸವನ್ನು ತಗೊಂಡು ತೊಡೆತಟ್ಟಿ ನಿಂತಾಗ ಇವತ್ತು ಅವರು 6 ಕ್ಷೇತ್ರಗಳಲ್ಲಿ 4 ಕ್ಷೇತ್ರಕ್ಕೆ ಇಳಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 0 ಇಳಿತಾರೆ. ಹೀಗಾಗಿ ಅವರಿಗೆ ಭಯ ಪಡೋದ್ರ ಸ್ವಾಭಾವಿಕವಾಗಿದೆ, ಸಹಜವಾಗಿದೆ. 2 ಮಾತಿಲ್ಲ. ನಿಮ್ಮ ಎದುರು ಯಾರು ಎಲ್ಲಕ್ಕೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲಲ್ಲ ಸರ್? ಕಾಂಗ್ರೆಸ್ ಚರ್ಚೆ ನಡೀತಾ ಇದೆ ಎಲ್ಲ ಕಡೆ, ಯಾರೂ ಮುಂದೆ ಬರ್ತಾ ಇಲ್ಲ. ಘಟಾನುಘಟಿ ನಾಯಕರು ಅವರು ಹೆಂಗಂದ್ರೆ ಧೈಲಾ ಭೀಟ್ ನೋಡ್ಲತ್ತಾರ, 11 ಭೀಟ್ ನೋಡ್ಲತ್ತಾರ, ಜೋಕರ್ ಭೀಟ್ ನೋಡ್ಲತ್ತಾರ, ಆಮೇಲೆ ರಾಜ ಭೀಟ್ ನೋಡ್ಲತ್ತಾರ, ರಾಣಿ ಭೀಟ್ ನೋಡ್ಲತ್ತಾರ. ಹೀಗಾಗಿ ಅವ್ರ ಬಳಿ ಯಾರು ಎಕ್ಕ ಸಿಗಲ್ಲ, ಎಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತ ಖೂಬಾನೇ ಆಗ್ತಾನೆ. MP ಚುನಾವಣೆ ಬಂದ ಮೋದಿ ಅವರು ಪುಲ್ವಾಮಾ ದಾಳಿ ಇದು ಮಾಡ್ತಾರೆ, ಆಮೇಲೆ ರಾಮ ಮಂದಿರ ರಾಜಕೀಯ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಹಿತಕ್ಕಾಗಿ, ರಾಷ್ಟ್ರದ 140 ಕೋಟಿ ಜನರ ಒಳಿತಿಗಾಗಿ ಏನೇನು ಮಾಡಬೇಕು, ಸುರಕ್ಷತೆಗೆ ಮತ್ತು ಸಮೃದ್ಧಿಗೆ, ಅವೆಲ್ಲವೂ ನರೇಂದ್ರ ಮೋದಿಯವರ ಹತ್ರ ಎದಿಗಾರಿಕೆ ಇದೆ. ಆ ಎದಿಗಾರಿಕೆಯಿಂದ ಎಲ್ಲವೂ ನಿರ್ಣಯಗಳನ್ನು ತಗೊಳ್ಳುವಂಥ ಏಕೈಕ ಸರ್ಕಾರ ಸಿಕ್ಕಿರೋದು ಸ್ವಾತಂತ್ರ್ಯ ನಂತರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ. ಅದು ಬುದ್ಧಿಹೀನತೆ ಮತ್ತು ಅವರು ರಾಜಕೀಯವಾಗಿ ದಿವಾಳಿತನ ಆಗಿದೆ. ಹೀಗಾಗಿ ಇಂಥ ಆರೋಪಗಳನ್ನು ಮಾಡ್ತಾರೆ. ಅದನ್ನು ಸ್ವಲ್ಪ ಸರಿಯಾಗಿ ಓದಿ ಆ 3 ದೇಶಗಳಲ್ಲಿರುವಂಥ ಹಿಂದೂಗಳು ಅವರ ಪರಿಸ್ಥಿತಿ ಏನಿದೆ ಅವಕ್ಕೂ ಅವಲೋಕನ ಮಾಡಬೇಕು. ಅವರ ಕಳಕಳಿಯನ್ನು ನೀವು ತಿಳ್ಕೊಂಡಿದ್ದಾಗ ಮಾತ್ರ
ಆ ಕಾನೂನು ಎಷ್ಟು ಮಹತ್ವದಿದೆ ಆ ಜನರಿಗಾಗಿ, ನಮ್ಮ ಜನರಿಗಾಗಿ ಅನ್ನುವಂಥ ತಿಳಿತದೆ. ಧನ್ಯವಾದ. ಎಷ್ಟು ಲೀಡಿಂದ ಬರ್ಬೋದು? 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಸಲೀಸಾಗಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸವನ್ನು ಮಾಡಿ ಗೆಲ್ಲಿಸ್ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.